ಕೆಐಎಡಿಬಿ ಭೂಸ್ವಾಧೀನ ವಿರುದ್ಧ ಅನ್ನದಾತರು ಈಗ ಸಿಡಿದೆದ್ದಿದ್ದಾರೆ. ದೇವನಹಳ್ಳಿಯಲ್ಲಿ ರಾತ್ರಿ ಇಡೀ ರಸ್ತೆಯಲ್ಲೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರೈತರು. ಭೂಸ್ವಾಧೀನದ ವಿರುದ್ಧ ಅಕ್ಷರಶಃ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿನ್ನೆ ಸಚಿವ ಮುನಿಯಪ್ಪ ಮನೆಗೆ ರೈತರು ಹೊರಟಿದ್ರು. ಮಾರ್ಗ ಮಧ್ಯೆ ಅವರನ್ನ ಪೊಲೀಸರು ಕೂಡ ತಡೆ ಹಿಡಿದಿದ್ರು. ಈ ಸಂದರ್ಭದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಆ ಸಂದರ್ಭದಲ್ಲಿ ವಿಷ ಸೇವಿಸಿ ಆಸ್ಪತ್ರೆಗೂ ಕೂಡ ಓರ್ವ ರೈತ ದಾಖಲಾಗಿದ್ದಾನೆ. ಇದನ್ನ ಖಂಡಿಸಿ ರಾತ್ರಿ ಇಡೀ ಅನ್ನದಾತರು ಹೋರಾಟವನ್ನ ನಡೆಸಿದ್ದಾರೆ. 1777 ಎಕರೆ ಕೃಷಿ ಭೂಮಿ ಸ್ವಾಧೀನವನ್ನ ಕೈಬಿಡಬೇಕು ಅಂತ ರೈತರು ಆಗ್ರಹ ಮಾಡ್ತಿದ್ದಾರೆ. ಕಳೆದ 1113 ದಿನದಿಂದ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಈಗ ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಅವರ ತಾಳ್ಮೆಯ ಕಟ್ಟೆ ಒಡೆದಿದೆ. ಅವರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಚಿವ ಮುನಿಯಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ವಿಷ ಸೇವಿಸಿದ್ದಾನೆ. ಇದನ್ನ ಖಂಡಿಸಿ ರಾತ್ರಿ ಇಡೀ ಅನ್ನದಾತರು ಹೋರಾಟವನ್ನು ನಡೆಸಿದ್ದಾರೆ. ಕಬಳಿಸುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಕೆಎಚ್ ಮುನಿಯಪ್ಪ ಅವರು ಬಹಳಷ್ಟು ಸಲ ಭರವಸೆ ಕೊಟ್ಟಿದ್ದಾರೆ. ಇಂಥ ಪ್ರತಿಭಟನೆಗಳಾಗುವಾಗ ಪ್ರತಿಭಟನೆ ಹಿಂದಕ್ಕೆ ತಗೊಳ್ಳಿ, ನಾನು ಮಾತುಕತೆ ಮಾಡಿ ನಿಮಗೆ ಭೂಮಿ ಉಳಿಸ್ಕೊಡ್ತೀನಿ, ನಾನು ಯಾವತ್ತೂ ರೈತರ ಪರವಾಗಿರೋನು, ನಾನು ಯಾವತ್ತೂ ದಲಿತರ ಪರವಾಗಿರೋನು, ನಾನು ಬಡವ್ರ ಪರವಾಗಿರೋನು, ಹಾಗಾಗಿ ನನ್ನನ್ನು ನಂಬಿ ಅಂತ ಹೇಳಿ ಪ್ರತಿ ಸಲ ಹೋರಾಟ ನಡೆಯುವಾಗಲೂ ಕೂಡ ಅವ್ರ ಹೋರಾಟದ ದಿಕ್ಕನ್ನು ತಪ್ಪಿಸಿದ್ದಾರೆ. ಇತ್ತೀಚೆಗೆ ಕೂಡ ನಾವು ಅವರ ಮನೆ ಹತ್ರ ಹೋದಾಗ ಕೊನೆ ತೀರ್ಮಾನ ನೀವು ಹೇಳಬೇಕು ಅಂತ ಹೇಳಿ ಕೇಳಿದಾಗ ಗುರುವಾರ ಬನ್ನಿ, ನಾನು ಒಂದು ಅಂತಿಮ ತೀರ್ಮಾನ ಹೇಳ್ತೀನಿ, ನಾನು ರೈತರ ಪರವಾದಂಥ ತೀರ್ಮಾನನೇ ಘೋಷಣೆ ಮಾಡ್ತೀನಿ, ನಿಮ್ಗೆ ಯಾವ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರಾಮಾಂಜಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮಾಂಜಿ, 1000 ದಿನಗಳಾಯಿತು ರೈತರು ಹೋರಾಟವನ್ನ ಶುರು ಮಾಡಿ, ಇನ್ನೂ ಕೂಡ ಈ ಅಧಿಕಾರಿಗಳು, ಸಚಿವರು, ಶಾಸಕರು ಯಾರು ಕೂಡ ನಿದ್ದೆಯಿಂದ ಎದ್ದಂತೆ ಕಾಣಿಸ್ತಾ ಇಲ್ಲ. ಈಗ ಈ ಅನ್ನದಾತರ ತಾಳ್ಮೆಯ ಕಟ್ಟೆ ಒಡೆದಿದೆ. ವಿಷ ಸೇವಿಸಿದಂಥ ರೈತ ಹೇಗಿದ್ದಾನೆ, ಜೊತೆಗೆ ಮುಂದಿನ ಹೋರಾಟ ಯಾವ ರೀತಿ ಆಗಿರುತ್ತೆ, ರೈತರು ಏನು ಹೇಳ್ತಾ ಇದ್ದಾರೆ? ಎಸ್ ಅಶ್ವಿನಿ, ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನರಾಯಪಟ್ಟಣ ಸುತ್ತಮುತ್ತ ಒಂದು 13 ಹಳ್ಳಿಗಳಲ್ಲಿ ಈಗ ಎರಡನೇ ಹಂತದಲ್ಲಿ, ಮೊದಲನೇ ಹಂತದಲ್ಲಿ 1000 ಎಕರೆ ಸ್ವಾಧೀನ ಮಾಡ್ಕೊಂಡು ಈಗಾಗಲೇ ಕೈಗಾರಿಕಾ ಪ್ರದೇಶ ನಿರ್ಮಾಣ ಮಾಡಿದ್ದಾರೆ. ಎರಡನೇ ಹಂತದಲ್ಲಿ 1777 ಎಕರೆ ಭೂಸ್ವಾಧೀನವನ್ನ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರ ಏನೋ ಮುಂದಾಗ್ತಾ ಇತ್ತು. ಈ ಭೂಸ್ವಾಧೀನ ವಿರೋಧಿಸಿ ಏನಂತಂದ್ರೆ ಕಳೆದ ಒಂದು 1113 ದಿನಗಳಿಂದ ಏನಂತಂದ್ರೆ ಶಾಂತಿಯುತವಾಗಿ ಒಂದು ರೈತರು ಪ್ರತಿಭಟನೆ ನಡ್ಸ್ಕೊಂಡ್ ಬರ್ತಾ ಇದ್ರು. ಏನಂತಂದ್ರೆ ಈ ಒಂದು ಪ್ರತಿಭಟನೆ ನಡ್ಸ್ಕೊಂಡ್ ಬರ್ತಾ ಇದ್ದ ಸಂದರ್ಭದಲ್ಲಿನೂ ಸಹ ಈ ಕಳೆದ ಒಂದು ವಾರದಲ್ಲಿ ಏನೋ ಕೆಎಡಿಬಿ ಅಧಿಕಾರಿಗಳು ಈ ಭೂಸ್ವಾಧೀನ ಮಾಡ್ಕೊಳೋದಕ್ಕೆ ಒಂದು ಶಿಫಾರಸು ಮಾಡ್ತಾರೆ. ಇದರಿಂದ ಏನಂತಂದ್ರೆ ರೈತರು ಆಕ್ರೋಶ ಅನ್ನೋ ಹೊರಗೆ ಅವರು ತಾಳ್ಮೆ ಕಳೆದುಕೊಂಡು ನಿನ್ನೆ ಏನಂತಂದ್ರೆ ಈ ಸಂಬಂಧ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮುನಿಯಪ್ಪನವ್ರನ್ನ ಭೇಟಿ ಮಾಡೋದಕ್ಕೆ ಏನೋ ಪ್ರತಿಭಟನಾ ಸ್ಥಳದಿಂದ ಒಂದು 2 ಬಸ್ಗಳು ಮಾಡ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರನ್ನ ಅವ್ರನ್ನ ಸಚಿವರ ಮನೆಗೆ ಹೋಗೋದನ್ನ ತಡೆದು ಏನಂತಂದ್ರೆ ಅಲ್ಲಿ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಪ್ಲಸ್ ಅದನ್ನು ಈ ಸಂದರ್ಭದಲ್ಲಿ ಒಬ್ಬ ರೈತನು ಸಹ ಎಂತಂದ್ರೆ ವಿಷ ಸೇವನೆ ಮಾಡೋದು. ಸದ್ಯಕ್ಕೆ ಆ ರೈತ ವೆಂಕಟೇಶ್ನ ಆಸ್ಪತ್ರೆಗೆ ದಾಖಲು ಮಾಡಾಗಿದ್ದು ಸದ್ಯಕ್ಕೆ ಚಿಕಿತ್ಸೆ ಸಹ ಪಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ ಏನಂತಂದ್ರೆ ಈ ಒಂದು ಸಂಬಂಧ ಸಿಎಂ ಭೇಟಿ ಮಾಡ್ಲೇಬೇಕು, ಇದನ್ನ ಭೂಸ್ವಾಧೀನನ ಏನಂತಂದ್ರೆ ಕೈ ಬಿಡ್ಲೇಬೇಕು ಅಂತ ರೈತರು ಏನಂತಂದ್ರೆ ಈಗ ಉಗ್ರ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಇನ್ನ ಕಳೆದ ರಾತ್ರಿ ಇಡೀ ಸಹ ನಡು ರಸ್ತೆಯಲ್ಲೇ ಏನಂತಂದ್ರೆ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಇನ್ನೇನಂತಂದ್ರೆ ಮುಖ್ಯಮಂತ್ರಿಗಳ ಜೊತೆ ಭೇಟಿ ಮಾಡಿಸಿ ಅವ್ರನ್ನ ಭೂಸ್ವಾಧೀನ ಕೈ ಬಿಡೋವರೆಗೂ ನಮ್ಮ ಹೋರಾಟ ನಿಲ್ಸೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಶ್ವಿನಿ. ಓಕೆ ರಾಮಾಂಜಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.